ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಿಮ್ ಯೋಗ್ಯತೆಗೆ ಗೂಗಲ್ ಕಂಪ್ನಿ ಸಿಒ ಕನ್ಸ್ ಬೇರೆ ಕೇಳು. ಅಡ್ಗೆ ಕೆಲಸನ ಸರಿಯಾಗಿ ಮಾಡದ್ ಕಲೀರಿ. ಮಧುರ ಅವ್ರೆ ಒಸಿ ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ಅಲ್ಲ ಗಂಡನ್ ಹಿಂಗ ಬೈಯೋದು? ಹೆಂಡತಿ ಮನೇಲಿ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನೆನ್ನೆ ನಾವಿಬ್ರು ತಿಂಡಿ ವಿಷಯಕ್ಕೆ ಜಗಳ ಮಾಡ್ತಿದ್ದಾಗ ಪಾರು ಬಂದ್ ನನ್ ಕಣ್ ತೆರ್ಸಿದ್ಲು. ನಿಮಗ್ ತುಂಬಾ ಕಾಟ ಕೊಟ್ಟಿದ್ದೀನಿ, ಆ ಪಾಪ ಪರಿಹಾರ ಮಾಡ್ಕೊಳಕ್ಕೆ ನಿಮ್ ಪಾದ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ ಪಾರು, ನೀನ್ ಯಾವಾಗ ಬಂದೆ? ನೀವು ನಿಮ್ ಗಂಡಂಗ್ ಪಾದ ಪೂಜೆ ಮಾಡ್ತೀರಲ್ಲ ಅವಾಗೆ ಬಂದಿ. ನನ್ನ ಹೆಂಡತಿ ಇಷ್ಟೆಲ್ಲ ಬದಲಾಗೋದಕ್ಕೆ ನೀವೇ ಕಾರಣ ಪಾರು. ಅಷ್ಟೊಂದು ದೊಡ್ಡ ಮಾತು ಯಾಕೆ ಆಡಿರಿ? ನಂಗೆ ಏನು ಅನ್ಸ್ತು ಅದು ಹೇಳ್ದಿ. ಇವತ್ ನೀವಿಬ್ರು ನನ್ನ ಕಣ್ಗೆ ಗಂಡ ಹೆಂಡ್ರ ತರ ಕಾಣ್ತೀವ್ರಿ. ಅಂದ್ರೆ ಇಷ್ಟ ದಿನ ಹೇಗೆ ಕಾಣಿಸ್ತಿದ್ವಿ? ಕುರಿ ದೊಡ್ಡಿಲಿ ನರಿ ಜೊತೆ ಕಿರ್ಬನ್ ಬುಟ್ಟ ಕಾಣಿಸ್ತಿದ್ರಿ. ಇನ್ಮೇಲೆ ಹಾಗಿರಲ್ಲ ಪಾರು. ಭಾರತೀಯ ಸಂಸ್ಕೃತಿಯ ಗಂಡ ಹೆಂಡತಿ ಇದ್ದಂಗೆ ನಾವಿಬ್ರು ಇರ್ತೀವಿ. ಹಂಗಂದಿರ್ಯಾ? ಐ ಕುಂಟೆ ಬಿಲೇಟ್. ಪಾರು ಅವರೇ, ಐ ಕುಂಟೆ ಬಿಲ್ಲೆ ಇಟ್ಟಲ್ಲ, ಐ ಕಾಂಟ್ ಬಿಲೀವ್ ಇಟ್. ಹಿಡಿದ್ರಿ ಜಾಡ. ಆಮೇಲೆ ಇನ್ನೊಂದು ವಿಷಯ, ಇವ್ರು ಬದಲಾದಂಗೆ ನೀವ್ ಯಾವಾಗ ಬದಲಾಗದು? ನಾನು ಯಾಕೆ ಬದಲಾಗಬೇಕು ಪಾರು ಅವರೇ? ಇವರು ಹೆಣ್ಣಾಗಿ ಎಂಡ್ರು ಕೆಲಸ ಮಾಡ್ತಾವ್ರೆ, ನೀವು ಗಂಡಾಗಿ ಗಂಡಸ್ ಕೆಲಸ ಯಾವಾಗ ಮಾಡಿರಿ? ನಿಮ್ಮ ಮಾತಿನ ಗೂಢ ಅರ್ಥ? ನನ್ನ ಮಾತಿನ ಅರ್ಥ, ನೀವು ಗಂಡಸಾಗಿ ಈ ಅಟ್ಟಿ ಯಜಮಾನ ಆಗಿ ದುಡಿಯೋಕ್ಕೆ ಏನಾದರೂ ಕ್ಯಾಮೆ ಹುಡ್ಕೊಂಡು ದುಡಿರಿ ಅಂತ. ಗುಡ್, ವೆರಿ ಗುಡ್. ನಿಮ್ಮಿಂದ ನನ್ನ ಹೆಂಡತಿನೇ ಬದಲಾಗಿದ್ದಾಳೆ ಅಂದಮೇಲೆ ನಾನು ಬದಲಾಗದೆ ಇರ್ತೀನ? ಖಂಡಿತ ಬದಲಾಗ್ತೀನಿ. ಅಂದ್ರೆ ನೀವು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀರಾ ರೀ? ಕೆಲ್ಸಕ್ಕೆ ಹೋಗೋದಕ್ಕೆ ನಾನು ರೆಡಿ. ನನಗೆ ಕೆಲಸ ಕೊಡೋದಕ್ಕೆ ಯಾವ ಕಂಪ್ನಿ ರೆಡಿ? ಅದಕ್ಕೆ ನೀವ್ಯಾಕೆ ಯೋಚನೆ ಮಾಡಿರಿ? ಮಧುರ ಅವರೇ, ನೀವೇ ಇವ್ರಿಗೆ ಏನಾದರೂ ಒಂದು ಕ್ಯಾಮೆ ಕೊಡಿಸ್ಬಿಡಿ. ಆಯ್ತು ಪಾರು, ಇವತ್ತೇ ಎಲ್ರಿಗೂ ಕಾಲ್ ಮಾಡ್ತೀನಿ. ಬರೀ ಅಷ್ಟು ಮಾಡಿದ್ರೆ ಸಾಲಲ್ಲ, ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಅಂತ ನನಗೆ ಹೇಳ್ಕೊಡ್ಬೇಕು. ಅಯ್ಯ, ಅಷ್ಟೇ ತಾನೇ? ಮಧುರ ಅವರೇ, ನೀವು ಗರ್ಮಿಂಗ್ ಕ್ಲಾಸಲ್ಲಿ ಯಾರ್ಯಾರಿಗೋ ಏನೇನೋ ಹೇಳ್ಕೊಡ್ತೀರಂತೆ, ಇವ್ರಿಗೂ ಅದೇನು ಬೇಕೋ ಅದು ಹೇಳ್ಕೊಟ್ಬಿಡಿ. ಪಾರು, ಎಲ್ಲ ಓಕೆ, ಆದ್ರೆ ನಂದು ಗರ್ಮಿಂಗ್ ಕ್ಲಾಸ್ ಅಲ್ಲ, ಗ್ರೂಮಿಂಗ್ ಕ್ಲಾಸು. ಹಿಡಿದ್ರಿ ಜಾಡ. ಇದು ನನ್ನ ಕೆಲ್ಸಕ್ಕೆ ಹೋಗ್ಲೇಬೇಕಾ? ರೀ, ಇವತ್ತು ನಾನು ನಿಮ್ಮ ಪಾದ ಪೂಜೆ ಮಾಡಿದ್ದೀನಿ. ನೀವೇನಾದರೂ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದಿನ ನೀವೇ ನನ್ನ ಪಾದ ಪೂಜೆ ಮಾಡ್ಬೇಕಾಗತ್ತೆ. ರೀ, ಏನು ಅಂದ್ರೆ ರೆಡಿನಾ? ಎಸ್ ಮಧು, ಐ ಆಮ್ ರೆಡಿ. ವಾವ್ ರೀ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮನ್ನು ನೋಡ್ತಿದ್ರೆ ಮತ್ತೆ ನಿನ್ನ ಮದ್ವೆ ಆಗ್ಬೇಕು ಅನ್ನಿಸ್ತಿದೆ. ಅದು ನಿನ್ನ ರೊಮ್ಯಾಂಟಿಕ್ ಮೂಡಲ್ ಇದೆಯಾ? ನಾನು ರೂಟ್ ಮ್ಯಾಪ್ ಹುಡ್ಕೋ ಮೂಡಲ್ಲಿದ್ದೀನಿ. ಅವ್ರು ಕೊಟ್ಟಿರೋ ಆಫೀಸ್ ಅಡ್ರೆಸ್ ಹೇಗಪ್ಪ ಹುಡ್ಕೋದು, ಅವ್ರು ಕೇಳೋ ಪ್ರಶ್ನೆಗೆ ಹೇಗಪ್ಪ ಉತ್ತರ ಕೊಡೋದು ಅಂತ ಭಯ ಶುರು ಆಗ್ಬಿಟ್ಟಿದೆ. ಡೋಂಟ್ ವರಿ ರೀ, ನಿಮ್ ಭಯ ಹೋಗಿಸ್ಬೇಕು ಅಂತ ತಾನೆ ಇಂಟರ್ವ್ಯೂನ ಹೇಗೆ ಅಟೆಂಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಿರೋದು. ಥ್ಯಾಂಕ್ ಯು ಮಧು. ಅವ್ರ ಇಂಟರ್ವ್ಯೂಲಿ ಏನು ಪ್ರಶ್ನೆ ಕೇಳ್ಬೋದು? ಬ್ರಷ್ ಮಾಡಿದ್ರ, ಮುಖ ತೊಳೆದ್ರ, ಸ್ನಾನ ಮಾಡಿದ್ರ ಅಂತ ಕೇಳ್ಬೋದು. ಇಷ್ಟೇನಾ? ಇವು ಮೂರಕ್ಕೂ 3 ದಿನ ಬಿಟ್ಟು ಬಂದು ಉತ್ತರ ಕೊಡ್ತೀನಿ ಅಂತ ಬಂದ್ಬಿಡ್ತೀನಿ. ಯಾಕೆ? ಯಾಕೆಂದ್ರೆ ಇವು ಮೂರನ್ನು ಒಟ್ಟಿಗೆ ನಾನು ಯಾವತ್ತೂ ಮಾಡೇ ಇಲ್ಲ. ಮತ್ತಿನ್ನೇನು ಮಧು, ಇಂಟರ್ವ್ಯೂಲಿ ಏನು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಸಣ್ಣ ಮಕ್ಳು ಕೇಳೋ ಪ್ರಶ್ನೆ ಕೇಳ್ತಿದ್ಯಾ? ಸಾರಿ ರೀ, ನೀವು ಅಲರ್ಟ್ ಆಗಿದ್ದೀರಾ ಅಂತ ಟೆಸ್ಟ್ ಮಾಡಕ್ಕೆ ಈ ಪ್ರಶ್ನೆ ಕೇಳಿದೆ. ಈಗ ಸೀರಿಯಸ್ ಆಗಿ ಬಾಸ್ ಕೇಳೋ ಥರ ಪ್ರಶ್ನೆ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಅದಕ್ಕೂ ಮುಂಚೆ ಬಾಸ್ ಚೇಂಬರ್ಗೆ ನೀವು ಹೇಗೆ ಹೋಗ್ತೀರಾ? ಡೋರ್ ಓಪನ್ ಮಾಡ್ಕೊಂಡು. ನಾ ಕೇಳಿದ್ ಹಾಗಲ್ಲ, ಬಾಸ್ ಚೇಂಬರ್ಗೆ ನೀವು ಯಾವ ಸ್ಟೈಲಲ್ಲಿ ಎಂಟ್ರಿ ಕೊಡ್ತೀರಾ ಅಂತ. ನಾನು ಬಾಸ್ ಥರ ಈ ರೂಮಲ್ಲಿ ಇರ್ತೀನಿ, ನೀವು ಎಂಟ್ರಿ ಕೊಡಿ. ಓಕೆ? Come in, boss. Yes, please. ಹಾಯ್ ಬಾಸ್, ಆರಾಮ? ರೀ, ನೀವು ಹೀಗೆ ಮಾತಾಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ನಿಮಗೆ ಹೊರಗೆ ಹಾಕ್ತಾರ ಅಷ್ಟೇ. ಇನ್ನು ಹೇಗೆ ಮಾತಾಡಬೇಕು ಮುಂದೆ? ನೀವು ಬಾಸ್ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಹೇಗೆ ಮಾತಾಡಬೇಕು ಅಂತ ನಾನು ತೋರಿಸ್ತೀನಿ. ಫೈಲ್ ಕೊಡಿ. ಮೈ ಕಮ್ ಇನ್ ಬಾಸ್. ಎಸ್. ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀರಾ. ಗುಡ್ ಮಾರ್ನಿಂಗ್ ಬಾಸ್. ವೆರಿ ಗುಡ್ ಮಾರ್ನಿಂಗ್. ಇಷ್ಟೇ ಡೀಸೆಂಟ್ ಆಗಿ ಮಾತಾಡಬೇಕು. ಓಕೆ.
ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಎಜುಕೇಶನ್ನ ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಅದನ್ನ ಹೇಳಬೇಕು ಅಂದ್ರೆ ನೀನು ಇಲ್ಲಿಗೆ ಬರಬೇಕು, ನಾನು ಅಲ್ಲಿಗೆ ಹೋಗ್ಬೇಕು. ಬನ್ನಿ. ಬಾಸ್, ನಾನು ಆಲ್ಮೋಸ್ಟ್ ಎಜುಕೇಷನ್ನ ಕಾಪಿ ಚೀಟಿ ಬರದೆ ಮುಗಿಸ್ದೆ. ಮನೇಲಿ ಗ್ರೂಪ್ ಡಿಸ್ಕಷನ್ ಅಂತ ಹೇಳಿ ಹೋಗ್ತಿದ್ದೆ. ತುಂಬ ಹೊತ್ತು ಹೋಟೆಲ್ಲು ಸಿನಿಮಾದಲ್ಲೇ ಕಳೀತಿದ್ದೆ. ರೀ, ನೀವ್ ಹೀಗೆ ಹೇಳಿದ್ರೆ ಅವ್ರು ಬೀಡ ಹಾಕೊಂಡು ನೀವು ಬೇಡ ಅಂತ ಉಗಿದ್ ಕಳಿಸ್ತಾರ ಅಷ್ಟೇ. ಸುತ್ತಿ ಹೇಳಿದ್ರು ಹೋಗಿತಾರ ಮಧು. ನೀವೇನ್ ಮಹಾನ್ ಸತ್ಯ ಹರಿಶ್ಚಂದ್ರ? ಈ ಕ್ವೆಶ್ಚನ್ಗೆ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ನಾನ್ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಬಾಸ್, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಜುಕೇಶನ್ನ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಫ್ಯಾಮಿಲಿಗೆ ತಿನ್ನಕ್ಕೂ ಗತಿ ಇರಲಿಲ್ಲ. ಲೈಟ್ ಕಂಬದ ಕೆಳಗೆ ಕೂತು ಓದಿ ಓದಿ ಕಷ್ಟಪಟ್ಟು ಪಾಸ್ ಆಗಿದ್ದೀನಿ. ನನ್ನ ಇಡೀ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡ್ ಆಗಿದೆ. ನೀವೇನಾದರೂ ಕೆಲಸ ಕೊಟ್ಟರೆ ನಿಮ್ಮ ಹೆಸರು ಹೇಳ್ಕೊಂಡು ನಾವೆಲ್ಲ ಊಟ ಮಾಡ್ತೀವಿ. ಪ್ಲೀಸ್ ಕೆಲಸ ಕೊಡಿ ಬಾಸ್. ಸಾಕು ಸುಮ್ಮನಿರು ಮಧು. ಕೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಡೌ ಮಾಡ್ಬೇಕಾ? ರೀ, ನೀವೀಗ ಹೇಳಿದ್ರೇನೆ ಅವ್ರು ನಿಮಗೆ ಕೆಲಸ ಕೊಡೋದು. ಆದರೂ ಸುಳ್ಳು ಹೇಳೋದು ತಪ್ಪಲ್ವ ಮಧು? ನನ್ನ ಹತ್ರ ದಿನ ಸುಳ್ಳು ಹೇಳ್ತೀರಾ, ಅವ್ರ ಹತ್ರ ಒಂದಿನ ಸುಳ್ಳು ಹೇಳಿ ಕೆಲಸ ಕೊಡ್ತಾರೆ. ಅಂದ್ರೆ ನಾನು ಸುಳ್ಗಾರ ಅಂತನಾ? ಅಯ್ಯೋ ಇಲ್ಲ ರೀ, ನಾನು ಹಾಗೆ ಹೇಳಿಲ್ಲ. ನೀವು ಸತ್ಯ ಹೇಳೋದೇ ಸ್ವಲ್ಪ ಕಡಿಮೆ ಅಂದೆ. ಸಾರಿ ರೀ, ಸುಮ್ಮನೆ ತಮಾಷೆ ಮಾಡಿದೆ, ಮನ್ಸಿಗೆ ಹಚ್ಕೋಬೇಡಿ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬಿಟ್ಟು ಬನ್ನಿ, ನಿಮಗೆ ಕೆಲಸ ಸಿಗಲಿ ಅಂತ ನಾನು ದೇವ್ರ ಪೂಜೆ ಮಾಡ್ತೀನಿ. ನಾನು ಸೆಲೆಕ್ಟ್ ಆದರೆ ನನಗೇನು ಕೊಡ್ತೀಯಾ? ನಾನೇನು ಕೊಡಲ್ಲ, ನಿನ್ನ ತಿರುಪತಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಮುಡಿ ಕೊಡಿಸ್ತೀನಿ. ಏನಪ್ಪನವ್ರೆ, ಆಯ್ತು ಪೂಜೆ ದಿನ ಉದಯರಂಗ ಬೋಸ್ಗೆ ಅಲಂಕಾರ ಮಾಡ್ದಂಗೆ ಮಾಡ್ಕೊಂಡು ಎಲ್ಲೋ ಹೊಂಟಿದಾರಿ. ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಒಳ್ಳೆ ಬೇಕ್ ಥರ ಅಡ್ಡ ಬಂದ್ಬಿಟ್ರು. ಇನ್ನು ಹೋಗೋ ಕೆಲಸ ಮಕ್ಕಳೇನೆ. ಏನೋ ಅಂದಂಗಾಯ್ತು. ಏನಿಲ್ಲ ಗೌಡ್ರೆ, ಎರಡನೇ ಮದುವೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಒಳ್ಳೆಪ್ಪನವ್ರೆ, ನಿಮ್ಮ ಋಣನ ನಾನು ಹೆಂಗೆ ತೀರಿಸ್ಲಿ? ಪುಟ್ ಮಲ್ಲಿ ಊರಲ್ಲಿಲ್ಲ ಅಂತ ತಿಳ್ಕೊಂಡು ನನಗೆ ಏಳನೇ ಮದುವೆ ಮಾಡಕ್ ನೋಡ್ರಿ. ಅವೆಲ್ಲ ನಮ್ಮ ಕಾಲ ಆಗಲ್ಲ ರೀ ಗೌಡ್ರೆ. ನಾನು ಹೆಣ್ಣು ನೋಡಕ್ ಹೋಗ್ತಾ ಇರೋದು ನಿಮ್ಗಲ್ಲ ರೀ, ನನಗೆ. ಅನೇಪ್ನವ್ರೆ, ಈ ಮಾತನ್ನ ಮಧುರವ್ರೇನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನಿಮ್ಮ ಮಟ್ಟಿ ಬಿಟ್ಟು ನಮ್ಮ ಮಟ್ಟಿ ಸೇರ್ಕೊಂಡ್ಬಿಡ್ತಾರೆ. ಅಲ್ಲ, ಚಟ್ಟ ಹತ್ತಬೇಕ ಟೈಮಲ್ಲಿ ಪಟ್ಟ ಹತ್ತ ಮಾತಾಡ್ತಾ ಇದಾರಿ. ಏನ್ ಮಾತಾಡ್ತಿದ್ದೀರ ಗೌಡ್ರೆ? ಹಂಗ್ ಲೆಕ್ಕ ತಗೊಂಡ್ರೆ ನನಗಿಂತ 20 ವರ್ಷ ದೊಡ್ಡವ್ರು ನೀವು. ಏನೋ ಆಟುಕುಳಿ ಮಾಡಿದ್ನಪ್ಪ, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಮ್ಮ ಬಣ್ಣನ ನಾವೇ ಯಾಕೆ ಬಯಲು ಮಾಡ್ಕೋಬೇಕು? ಏನೋ ಇಷ್ಟು ಪಸಂದಾಗಿ ರೆಡಿ ಆಗಿದ್ರಲ್ಲ, ಅದಕ್ಕೆ ಎಲ್ಲಿಗೆ ಹೊಂಟಿದ್ದಾರೆ ಅಂತ ಕೇಳಿದ್ನಪ್ಪ. ಇಷ್ಟ ಇದ್ರೆ ಹೇಳಿ, ಕಷ್ಟ ಆದ್ರೆ ಹಂಗೆ ಹೊಂಡಿ. ಹೇಳ್ತೀನಿ ಗೌಡ್ರೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಕೇಳಿಸ್ಕೊಂಡ್ರಪ್ಪ, ಬೀದ ಜನಗಳೆಲ್ಲ ಕೇಳಿಸ್ಕೊಳ್ಳಿ, ನಮ್ಮ ಅಣ್ಣಯ್ಯಪ್ಪನವ್ರು ಇಂಟ್ರ್ಯೂಗೆ ಹೋಯ್ತಾವ್ರೆ. ಓ ರಜಾ, ಬಾಲಿ ಬಾಲಿ ಬಾಲಿ. ನಮ್ಮ ಅಣ್ಣಯ್ಯಪ್ಪನವರು ಕೆಲಸ ಹುಡಿಕೊಂಡು ಹೋಯ್ತಾವ್ರೆ. ತಕೋ, ಇದಕ್ಕೆ ಖುಷಿಗೆ 10 ರೂಪಾಯಿಗೆ ಸ್ವೀಟ್ ತಗೊಂಡು ತಿನ್ಕೊ, ಹೋಗು ಹೋಗು ಹೋಗು, ಮಜಾ ಮಾಡು. ರೀ ಗೌಡ್ರೆ, ಯಾಕ್ರಿ ಒಳ್ಳೆ ಸೈಕೋ ಪೇಷಂಟ್ ತರ ನಗ್ತಾ ಇದ್ದೀರಾ? ಅಣ್ಣಯ್ಯಪ್ಪನವ್ರೆ, ನಿಮ್ಮ ಮಾತು ಕೇಳೋರೆ ನಗು ಬರ್ದೆ ಇನ್ಯಾನಾದ್ದು ಹೇಳಿ. ಮಾತಿನ ಅರ್ಥ ನೋಡಿ, ಮೊದಲನೇ ಸತ ಕೆಲಸ ಹುಡಿಕೊಂಡು ಹೋಯ್ತದ್ರಿ. ಇಲ್ಲಪ್ಪ ಅದು ತಗೊಳ್ಳಿ, ನಮ್ಮ ಕಡೆಯಿಂದ 10 ರೂಪಾಯಿ ಅಷ್ಟೇ ಹೊಂಟು ಬಿಡಿ. ಯಾಕೆ ಗೌಡ್ರೆ, ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗ್ಬಾರ್ದಾ? ನಾ ಹೇಳಿದ್ರೆ ಹಂಗೆಲ್ಲ ಮಧುರವ್ರೆ, ಅಣ್ಣಪ್ಪನವ್ರಿಗೆ ತಲೆ ಹೊಡ್ರೆ 8 ಆಣಿ ಅಕ್ಷರ ಇಲ್ಲ, ಇವ್ರು ಯಾವ ಇಂಟ್ರ್ಯೂಗೆ ಹೋದರು ಅಂತ. ಓ ಗೊತ್ತಾಯ್ತು ಕಂಬುಡಿ, ಅಡಿಗೆ ಹಾಸ್ಪಿಟ್ಲಲ್ಲಿ ಅಡ್ಗ ಬಟ್ಟನ್ ಕೆಲ್ಸಕ್ಕೆ ಹೋಯ್ತಾ ಇದಾರ. ಗೌಡ್ರೆ, ನಮ್ಮ ಯಜಮಾನ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಬೇಡಿ. ಇವ್ರೇನು, ಇವ್ರ ಟ್ಯಾಲೆಂಟ್ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಕೇಳಿಸ್ಕೊಂಡ್ರೇನ್ರಿ? ನಾನೇನು ಅಂತ ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಇವತ್ತು ಇಂಟರ್ವ್ಯೂ ಪಾಸ್ ಆಗಿ ಜಾಬ್ ತಗೊಂಡು ಬಂದೇ ಬರ್ತೀನಿ. ಇದೇ ಜಾನಿ ಮಾಡ್ತಿರೋ ಚಾಲೆಂಜ್. ಒಂದು ವೇಳೆ ಈ ಚಾಲೆಂಜ್ ಅಲ್ಲಿ ನೀವು ಸೋತು ಬಿಟ್ರೆ ಏನ್ ಮಾಡಿರಿ? ಒಂದ್ ವೇಳೆ ಗೆದ್ರೆ ನಿಮ್ಮ ಮಟ್ಲಿ ನಾನು ಅಡ್ಗ ಕೆಲಸ ಮಾಡ್ಕೊಂಡಿದ್ದು ಬಿಡ್ತೀನಿ. ಸೋತ್ರೆ ನಾನು ಜೀವನ ಪೂರ್ತಿ ನಿಮ್ ಪಟ್ಟಿ ಚೆಡ್ಡಿಗೆ ತ್ಯಾಪೆ ಹಾಕೊಂಡಿದ್ ಬಿಡ್ತೀನಿ. ಅಣ್ಣಪ್ಪನವ್ರೆ, ಮಾತು ಮಾತಾಗಿರ್ಬೇಕು ರೀ. ನಿಮ್ಗೆ ಅಂತ ಹಣೆ ಬರ ಬಂದಿಲ್ಲ, ನಿಮ್ಗೆ ಅಂತ ನಾನಿದ್ದೀನಿ. ಇಂಟರ್ವ್ಯೂಲ್ ಪಾಸ್ ಆಗಿ ಬಂದು ನೀವೇನು, ನಿಮ್ಮ ಟ್ಯಾಲೆಂಟ್ ಏನು ಅಂತ ಇವ್ರಿಗೆ ಪ್ರೂವ್ ಮಾಡಿ. ಬರ್ಲಾ ಮಧು? ಮಧು ಡಾರ್ಲಿಂಗ್, ಮಧು ರೀ ಕರೆದ್ರಾ? ನಿನ್ಗೊಂದು ಗುಡ್ ನ್ಯೂಸ್. ಅಂದ್ರೆ ನಿಮಗೆ ಕೆಲಸ ಸಿಕ್ತಾ? ಹೌದು ಮಧು, ಮೊದಲನೇ ರೌಂಡಲ್ಲೇ ಸೆಲೆಕ್ಟ್ ಆಗಿ ಜಾಬ್ ಕನ್ಫರ್ಮ್ ಆಗೋಯ್ತು. ವಾವ್, ವೆರಿ ಗುಡ್. ಅಂತೂ ಗೌಡ್ರ ಮುಂದೆ ಮಾಡಿ ಚಾಲೆಂಜ್ ಅಲ್ಲಿ ನೀವು ಗೆದ್ಬಿಟ್ರಿ. ಹೌದು ಮಧು,
ಆ ಗೌಡ್ರಿಗೆ ಸ್ವೀಟ್ ಕೊಟ್ಟು ಉರ್ಸ್ಬೇಕು. ರೀ ಸ್ವೀಟ್ನ ಹೊರಗಡೆಯಿಂದ ತರಬೇಡಿ, ನಾನೇ ಮಾಡ್ಕೊಡ್ತೀನಿ. ಮಧು, ನಿನಗೆ ಸಕ್ಕರೆ ಹಾಕಿ ಕಾಫಿನೇ ಮಾಡಕ್ ಬರಲ್ಲ, ಸ್ವೀಟ್ ಹೇಗೆ ಮಾಡ್ತೀಯಾ? ನಿಮ್ಗೋಸ್ಕರ ಕಲ್ತ್ಕೊಂಡೆ. ನಾನು ಅಷ್ಟೇ ಮಧು, ನಿನ್ಗೋಸ್ಕರ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಎಂತೆಂಥ ಕಷ್ಟವಾದ ಪ್ರಶ್ನೆ ಎಲ್ಲ ಕೇಳಿದ್ರು ಗೊತ್ತಾ, ನಾನು ಪಟ ಅಂತ ಉತ್ತರ ಕೊಟ್ಬಿಟ್ಟೆ. ರೀ ಇವತ್ತು ನೀವು ನನಗೆ ಸಂಪೂರ್ಣ ಗಂಡ ಆದ್ರಿ. ಅಂದ್ರೆ ಇಲ್ಲಿ ತನಕ ನಾನು ಅರ್ಧ ಗಂಡ ಇನ್ನರ್ಧ ಬಂಡ ಆಗಿದ್ನಾ? ಕರೆಕ್ಟಾಗಿ ಹೇಳಿದ್ರಿ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ನನ್ನ ತಮಾಷೆಗೆ ಸತ್ಯನ ಸುಳ್ಳು ಥರ ಹೇಳ್ದೆ. ದುಡಿಯೋ ಕಣ್ಸಂದ್ರೆ ಹೆಂಡತಿಗೆ ದೇವ್ರಿದ್ದಂಗಂತೆ. ಹೌದಾ? ಅದು ಹೇಗೆ? ದುಡಿಯಕ್ ಶುರು ಮಾಡಾದ್ಮೇಲೆ ನಾ ಕೇಳಿದೆಲ್ಲ ನೀವು ಕೊಡಿಸ್ತೀರಲ್ಲ ಅದಕ್ಕೆ. ಅಂದ್ರೆ ನೀವು ನಮ್ಮನ್ನ ಪ್ರೀತಿಸೋದು ದುಡ್ಗೋಸ್ಕರನಾ? ಅಯ್ಯೋ ಇಲ್ಲಪ್ಪ, ನೀವು ನನ್ನ ಮನೆ ದೇವ್ರು. ನಿಜನಾ? ಒತ್ತಡ ಜಾಮೂನ್ ತಕೊಂಡ್ಬಿಟ್ಟಿದ್ದೀರಿ, ಏನ್ ವಿಶೇಷ? ಅದು ಪಕ್ಕದ ಬೀದಿಲಿ ನಾಯಿ ಮುಂದೆ ಇಟ್ಟಿದ್ರು, ಪಾಪ ತಿಂದೆ ಕೂತಿತ್ತು, ವೇಸ್ಟ್ ಆಗ್ಬಿಡುತ್ತೆ ಅಂತ ತಗೊಂಬಂದೆ. ನೋಡ್ರೆ ಸುಮ್ಮನೆ ತಮಾಷೆ ಮಾಡ್ತೀರಿ, ಬೇಜಾರು ಮಾಡ್ಕೊಬಿಡಿ. ಅಣ್ಣಯ್ಯಪ್ಪನವ್ರಿ, ತಿನ್ನ ಕೊಟ್ಬಿಟ್ಟು ಇಂಥ ಮಾತು ಹೋಗ್ಬಿಟ್ರೆ ಹೆಂಗ್ ತಿನ್ನೋದು ಹೇಳಿ? ಈ ವಯಸ್ಸಲ್ಲಿ ನೀವು ಜಾಸ್ತಿ ಸ್ವೀಟ್ ತಿನ್ಬಾರ್ದು ಅಂತ ಹೀಗೆ ಹೇಳ್ದೆ. ಎಲ್ಲೇ ಪಾರೋರೆ ಅವ್ರ ಭಾವ ನಾ ಇಲ್ಲೇ ನಿಂತೀನಿ, ವಿಷಯ ಏನ ಅಂತ ನನ್ನ ತಮ್ಮಿ ಹೇಳಿ. ಅವರು ಬಂದ್ಬಿಡ್ಲಿ ಇರ್ರಿ, ಇಬ್ರಿಗೂ ಒಟ್ಟಿಗೆ ಸ್ವೀಟ್ ಕೊಟ್ಟು ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ. ಪಾರೋರೆ ಅಯ್ಯೋ ಯಾಕಂಗ್ ಬಾಯ್ ಬಿಟ್ಕೊಂಡಿರಿ? ಮೊದ್ಲು ಸ್ವೀಟ್ ತಿನ್ನಿ, ಆಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಅಣ್ಣಯ್ಯಪ್ಪನವ್ರಿ, ಸ್ವೀಟ್ ಕೊಟ್ಟಾಯ್ತಲ್ವಾ, ಗುಡ್ ನ್ಯೂಸ್ ಏನ ಅಂತ ಹೇಳಿ. ಗೌಡ್ರೆ, ಇವತ್ ಬೆಳಗ್ಗೆ ನನ್ಗೆ ಯಾವ ಕೆಲಸನು ಗಿಟ್ಟಿಸ್ಕೊಳಕ್ ಆಗಲ್ಲ ಅಂತ ಹೇಳಿದ್ರಿ ಅಲ್ವಾ? ಇವತ್ತು ಇಂಟರ್ವ್ಯೂಲಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿ ಜಾಬ್ ಕನ್ಫರ್ಮ್ ಆಗೋಯ್ತು. ಜಾನಿಯವರೇ ಕಣ್ಣೈಸು. ಪಾರೋರೆ, ಅದು ಕಣ್ಣೈಸಲ್ಲ, ಕಂಗ್ರಾಟ್ಸ್. ಅಣ್ಣಯ್ಯಪ್ಪನವ್ರಿ, ನನ್ನ 7th ಸೆನ್ಸ್ ಹೇಳ್ತಾ ಹೋದೆ, ನಿಮ್ಗೆ ಯಾವ್ದು ಕ್ಯಾಮೆ ಸಿಕ್ಕಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತ. ಗೌಡ್ರೆ ನೀವ್ ಯಾವಾಗ್ಲೂ ಬರೀ ಅನುಮಾನನೇ ಪಡ್ತೀರಾ ಅಲ್ವಾ? ನಾ ಹೇಳೋದು ಹಂಗೆಲ್ಲ ಮಧುರ ಅವ್ರೆ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನಮ್ ಯಜಮಾನ್ರಿಗೆ ನಿಜವಾಗ್ಲೂ ಕೆಲ್ಸ ಸಿಕ್ಕಿದೆ, ಆ ಖುಷಿ ಹಂಚ್ಕೊಳಕ್ಕೆ ಸ್ವೀಟ್ ತಂದು ಕೊಟ್ಟಿರೋದು, ಅನುಮಾನ ಪಡಕ್ಕಲ್ಲ. ಹೌದು ಶ್ರೀ, ಹೌದು ಬಾವಾ, ನೀವ್ ಯಾಕೆಲ್ಲ ವಿಷಯಕ್ಕೂ ಅನುಮಾನ ಪಟ್ಟಿರಿ? ಅವ್ರ ಜಾಯಮಾನನೇ ಅನುಮಾನ ಪಡೋದು ಪಾರೋರೆ. ನೋಡಿ ಅಣ್ಣಯ್ಯಪ್ಪನವ್ರಿ, ಲಗಾಮು ನಿಮ್ಮ ಕೈಲದ ಅಂತ ಕುದುರನ್ನ ಹೆಂಗಂದ್ರೆ ಹಂಗೆ ಓಡಿಸ್ಬೇಡಿ. ಒಂದಲ್ಲ ಒಂದಿನ ಲಗಾಮು ನಮ್ಮ ಕೈಗೂ ಸಿಗ್ತದೆ, ಹೊಸಿ ಹುಷಾರಾಗಿರಿ. ಗೌಡ್ರೆ ನಿಮ್ ಪಟಾಪಟಿ ಚಡ್ಡಿ ಬಣ್ಣನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿದ್ರೆ ಕುದ್ರೆನಾದ್ರೂ ಓಡಿಸಿ ಕತ್ತೆನಾದ್ರೂ ಓಡಿಸಿ, ಆದ್ರೆ ನಮ್ ಯಜಮಾನ್ರಿಗೆ ಏನು ಹೇಳ್ಬೇಡಿ. ಮಧು, ಇವ್ರ ಹತ್ರ ಏನ್ ಮಾತು? ಇಷ್ಟಕ್ಕೆಲ್ಲ ಕಾರಣರಾದ ಪಾರು ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಿಡು ಸಾಕು. ಅದು ಕರೆಕ್ಟು. ಪಾರು, ನೀನ್ ಬಂದಾಗ್ಲಿಂದ ನಮ್ಮ ಮನೇಲಿ ಒಳ್ಳೆ ಬದಲಾವಣೆ ಆಗ್ತಾನೆ ಇದೆ, ಸೊ ನಿಂಗೆ ತುಂಬಾ ಥ್ಯಾಂಕ್ಸ್. ಇಂಥ ಬದಲಾವಣೆಗಳು ಜಾಸ್ತಿ ಆಗ್ಲಿ, ನಿಮ್ಮಿಬ್ರಿಗೂ ಅವ್ರ ಜೋಡಿ ಮಕ್ಳಾಗ್ಲಿ. ಆಹಾ, ಎಂತ ಐಡಿಯಾ ಕೊಟ್ಟು. ನೀನ್ ಕೊಟ್ಟರೆ ಐಡಿಯಾಗೆ ಇನ್ನೊಂದು ಜಾಮೂನ್ ತಿನ್ನ. ಓವರ್ ಖುಷಿಯಾಗಿ ನೀನ್ ಜಾಮೂನ್ ಜಾಸ್ತಿ ತಿನ್ಸ್ಬೇಡ ಕಣೋ, ಆಮೇಲೆ ಹೀಟ್ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ನನ್ನ ಜೀವನನೇ ಸ್ವೀಟ್ ಆಗೋ ತರ ಮಾಡಿದ್ಯಾ ಕಣೋ. ನಿನಗೆ ಎಷ್ಟೇ ಹೀಟ್ ಆದ್ರೂ ನಾನು ನೋಡ್ಕೋತೀನಿ. ತಿನ್ನು. ನೀನು ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳೋ ಡ್ರಾಮಾ ಹೇಳ್ಕೊಡದೆ ಇದ್ದಿದ್ರೆ ಶೇಪ್ ಔಟ್ ಆಗ್ಬಿಟ್ರದು ಕಣೋ. ಅಂದ್ರೆ ಮಧುರ ಬಾಬು ಹತ್ರ ಜಾಣಿ ಬಯ್ಯ ಕೆಲಸ ಸಿಕ್ಕಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದ. ನಾನು ಅದ್ ಮಾಡಿರ್ಲಿಲ್ಲ ಅಂದ್ರೆ ಅಪರೂಪಕ್ಕೆ ಬದಲಾದ ನೀನ್ ಹೆಂಡ್ತಿ ಮತ್ತೆ ಮಾಕಾಡಾಗಿ ನೋಡು. ಥ್ಯಾಂಕ್ಸ್ ಕಣೋ. ನನಗೆ ಆಗ್ತಿರೋ ಖುಷಿಗೆ ನಿನ್ಗೆ ಎಣ್ಣೆ ಪಾರ್ಟಿ ಕೊಡ್ಬೇಕು ಅನ್ನಿಸ್ತಿದೆ. ಆದ್ರೆ ಒಂದು ಡೌಟು ಕಣ. ಏನದು?
ಕೆಲಸ ಸಿಕ್ಕಿದೆ ಅಂತ ಎಲ್ಲರ ಹತ್ರ ಹೇಳ್ಬಿಟ್ಟಿದ್ದೀನಿ. ತಿಂಗಳಾಗ್ತಿದ್ದಂಗೆ ಸಂಬಳ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಲೋ? ಏನ್ ಯೋಚನೆ ಮಾಡ್ಬಿಡಕೋಣ, ಒಂದ್ ವಾರದಲ್ಲಿ ಕೆಲಸ ಬಿಟ್ಬಿಟ್ಟು ಅಂತ ಹೇಳ್ಬಿಡ ಅಷ್ಟೇ. ಅಲ್ಲೇ ಕುಳ್ಳ ಏಜೆಂಟ್ 000 ಎಂತ ಐಡಿಯಾ ಕೊಟ್ಟು ತಗೊಳ. ಇನ್ನೊಂದು ಜಾಮೂನ್ ತಿನ್ನ. ಇರೋ ಜಾಮೂನಿನೇ ತಗೊಳಲ್ಲ. ಜಾನಿ ಬಾಯ್, ಈ ಕುಳ್ಳನ ಮಾತು ಕೇಳಿಕೊಂಡು ನೀವು ಮಧುರ ಬಾಬಿ ಹತ್ರ ಸುಳ್ಳು ಹೇಳಿದ್ದೀರಲ್ವಾ? ನಾನು ಇದನ್ನ ಖಂಡಿಸ್ತೇನೆ. ಈ ರಾಕಿ, ನೀನೇನಾದ್ರೂ ಹೋಗಿ ವಿಷಯನ ಮಧುಗೆ ಹೇಳಿದ್ರೆ ನಾನ್ ನಿನ್ನ ತುಂಡ ಕತ್ತರಿಸಾಕ್ಬಿಡ್ತೀನಿ. ನೀವು ಅಡ್ಡಲ್ಲ ಉದ್ದ ಕತ್ತರಿಸಿದ್ರು ನಾನು ಸತ್ಯವನ್ನು ಸಾಯ್ಲಿಕ್ಕೆ ಬಿಡುವುದಿಲ್ಲ. ಮಧುರ ಬಾಬಿ ಹತ್ರ ಈ ವಿಷಯವನ್ನು ಹೇಳ್ತೇನೆ. ಲೈ ರಾಕಿ, ನೀನು ಹೋಗಿ ಮಧುಗೆ ಈ ವಿಷಯ ಹೇಳಿದ್ರೆ ನಿನ್ ಮಧುರ ಬಾಬಿ ಮೇಲೆ ಆಣೆ. ಐ ಡೋಂಟ್ ಲೈಕ್ ಇಟ್. ಚೆಕ್. ಅರಳಿದೆ ಪುಟ್ಮಲ್ಲಿನ ಊರಿಗೆ ಕಳಿಸ್ಬಿಟ್ಟು ಅವಳು ಮಾಡೋ ಕೆಲಸನೆಲ್ಲ ನಾನು ಮಾಡಂಗೆ ಆಗ್ಬಿಡ್ತು. ತೊಂದರೆ ಇಲ್ಲ, ಅದು ಯಾತಕ್ಕೋಸ್ಕರ ಊರಿಗೆ ಹೋಗಿರೋದು? ನಮ್ಮ ಮರಿಗೌಡನ ಕರ್ಕೊಂಬರೋಕ್ಕೋಸ್ಕರ. ಮುಂದಿನ ವರ್ಷದ ಇಷ್ಟೊತ್ತಿಗೆ ಈ ಕ್ಯಾನ್ ಇರೋ ಜಾಗದಲ್ಲಿ ಮರಿಗೌಡ ಇರ್ತಾನೆ. ಅವಳಿಗೋಸ್ಕರ ನಾ ಯಾವ ಕಷ್ಟ ಅನುಭವಿಸಕ್ಕೂ ರೆಡಿ. ಅರಳಿದೆ ಮುದುಡಿ ಅಡ ಕಲ್ಟಿವೇಟ್ರು. ಅರೆ ಕಲ್ಟಿವೇಟ್ರು, ಈ ಜಕುಡ ಹಿಂಗೆ ಅಳ್ತದೆ, ಏನಾಯ್ತುಡ? ಏನೋ ಒಂದಾಯ್ತು, ಆದ್ರೆ ಎಂತಾಯ್ತು ಅಂತ ಹೇಳುದಿಲ್ಲ. ನೋಡು, ಏಳ್ನಿಲ್ಲ ಅಂದ್ರೆ ಇನ್ನೆರಡು ಬಿಟ್ಟು ಇನ್ನೂ ಒಳ್ಳೆ ಥರ ಮಾಡಕ್ ಕೊಡ್ತೀನಿ. ಐ ಲೈಕ್ ಇಟ್. ನೀವು ಎರಡಲ್ಲ 20 ಹೊಡೆದ್ರೆ ಕೂಡ ಎಂತಾಯ್ತು ಅಂತ ನಾನು ಹೇಳುದಿಲ್ಲ. ಅಲ್ಲೋ ಕಂದ, ಹಂಗೆಲ್ಲ ಆಟ ಮಾಡಬಾರ್ದು ಕೂಡ. ಏನಾಯ್ತು ಅಂತ ಹೇಳಪ್ಪ. ಆದ್ರೆ ಹೇಳುದಿಲ್ಲ. ಅರೆ ಕಲ್ಟಿಬಿಟ್ರು, ನೀನು ಆಗಾಗ ಶಾಕ್ಬೇಕು ಅಂತ ಇರ್ತಿದೆ ಅಲ್ವಾ? ಈಗ ವಿಷಯ ಹೇಳೋಗ್ಬಿಟ್ರೆ ಡೈರೆಕ್ಟ್ ಟ್ರಾನ್ಸ್ಫಾರ್ಮರ್ ಇಂದ 440 ವೋಲ್ಟ್ ಶಾಕ್ ಕೊಟ್ಬಿಡ್ತೀನಿ. ಐ ಲೈಕ್ ಇಟ್. ಮಾಡ್ರೆ ಒಂದು ಸಂಗತಿ ನಿಮಗೆ ಗೊತ್ತುಂಟಾ? ಆ ಡಂಗರಾಜ ಜಾನಿ ಬೈ ಇದ್ದಾರಲ್ಲ, ಕುಳ್ಳ ಪ್ರೇಮ್ ನೋಟಿಗೆ ಸೇರಿಕೊಂಡು ಹೇಳೋದಿಲ್ಲ. ನಾನು ಹೇಳಿದ್ರೆ ಮಧುರ ಬಾಬಿಯ ಮೇಲೆ ಆನೆ ಅಂತ ಹೇಳಿದ್ದಾರೆ. ಅರೆ ಕಲ್ಟಿವೇಟ್ರು, ತುದಿಗೆ ತಂದು ನಿಲ್ಸ್ಬಿಟ್ರಿ ಹಂಗೂಡ. ಈಗ ಮಧುರ ಅವ್ರ ಜೊತೆ ಹೇಳ್ಬೇಡ ಅಂತ ತಾನೇ ಆನೆ ಮಾಡಿಸ್ಕೊಂಡ್ರದು, ನನ್ನ ಜೊತೆ ಹೇಳ್ಬೇಡ ಅಂತ ಅಲ್ವಲ್ಲ? ಐ ಲೈಕ್ ಇಟ್. ಹೌದಲ್ವಾ? ಈ ವಿಷಯ ನನಗೆ ಗೊತ್ತಿರ್ಲಿಲ್ಲಲ್ವಾ? ಈಗ ಗೊತ್ತಾಯ್ತಲ್ವಾ? ವಿಷಯ ಹೇಳ್ಬೋದು. ಓಯ್ ಗೆಂಡತಿಮ್ಮ, ಆ ಜಾನಿ ಬೈ ಉಂಟಲ್ಲ, ಅವ್ರಿಗೆ ಎಂತ ಧೂಪದ ಕೆಲಸ ಕೂಡ ಸಿಕ್ಕಲಿಲ್ಲ. ಕೆಲಸ ಸಿಕ್ಕಿದೆ ಅಂತೇಳಿ ಮಧುರ ಬಾಬಿ ಹತ್ರ ಸುಳ್ಳು ಹೇಳಿ ನಂಬಿಸಿದ್ದಾರೆ. ನಂಬಿದ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ನಾನು ಬಡ್ಕಂಡು ಅವ್ರು ನನ್ನ ಮಾತೇ ಕೇಳಲಿಲ್ಲ. ಆದ್ರೂ ಮಧುರ ಅವ್ರಿಗೋಸ್ಕರ ಅಣ್ಣಪ್ಪನವ್ರು ಬದಲಾಗಾರ ಅನ್ಕಂಡು ಇಲ್ಲ ಕೂಡ ಮಧುರ ಅವ್ರಿಗೆ ಮೋಸ ಮಾಡಕ್ ಬಿಟ್ರು. ಅವ್ರಿಗೆ ಮಾತ್ರ ಅಲ್ಲ, ನಂಗೂ ಮೋಸ ಮಾಡ್ಬಿಟ್ರು. ಪಾರು ಯಾನ್ ಹೇಳ್ತಾ ಇದೆ? ಅಣ್ಣಪ್ಪನವ್ರು ಎಲ್ಲಿದ್ರು ಸುಮ್ಮನೆ ಬಿಡಲ್ಲ, ಅವ್ರನ್ನ ಕರ್ಕೊಂಬಂದು ಸಿಗದು ತಾಣ ಕಟ್ಟು ಬಿಡ್ತೀನಿ. ಶ್ರೀ, ಅಯ್ಯೋ ಹೋಗತ್ತಾಗ ಏನಾರ ಪಾಪಲ್ಲಿ ಎಳ್ದೋಯ್ತು. ನೀವ್ ಅನ್ಕೊಂಡಿರಂಗ್ ಏನು ಆಗಿಲ್ಲ ಬಾವು. ಅವ್ರಿಗೆ ಅಷ್ಟೆಲ್ಲ ಸಹಾಯ ಮಾಡಿದ್ರು ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ರು. ಐ ಡೋಂಟ್ ಲೈಕ್ ಇಟ್. ಅಂದ್ರೆ ಜಾನಿ ಬೈ ಅನ್ನೋ ವಿಷಯ ನಿಮ್ಗೂ ಗೊತ್ತಾಯ್ತಾ? ನೀವಿಬ್ರು ಮಾತಾಡ್ತಿರುವಾಗ ಕೇಳಿಸ್ಕೊಂಡೆ. ಗೆಂಡತಿಮ್ಮ, ಇಷ್ಟೆಲ್ಲ ಆದ್ಮೇಲೆ ಆ ಮಂಕುತಿಮ್ಮನಿಗೆ ನಾವು ಬುದ್ಧಿ ಕಲಿಸಲೇಬೇಕು. ಅವ್ರ ಬುದ್ಧಿ ಕಲಿತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ಅವ್ರ ಗ್ರಾಚಾರ ಬುಡಿಸ್ದೆ ನಾನು ಬಿಡಕ್ಕಿಲ್ಲ. ಬನ್ನಿ ಬಾವ. ಕಳ್ಳಿ ಅವ್ರನ್ನ. ಜಾನಿ ಬೈ ಬನ್ರಿ ಆಚೆಗೆ. ಯಾಕೆ ಎಲ್ರು ನಮ್ಮ ಯಜಮಾನ್ರನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕರೀತಿದ್ದೀರಾ? ಅವಾಗಲೇ ಎಲ್ರಿಗೂ ಜಾಮೂನ್ ಕೊಟ್ನಲ್ಲ ಮಧು, ಅದನ್ನ ಇನ್ನೊಂದ್ಸಲ ತಗೊಳಕ್ ಬಂದಿರ್ಬೇಕು. ನೀವು ಕೊಟ್ಟಿರೋ ಸುಳ್ಳು ಸುದ್ದಿ ಸ್ವೀಟ್ ತಿನ್ನಕ್ಕೆ ನಾವೇನ್ ಗದ್ದಿಗೆಟ್ಟವ್ರು ಅನ್ಕೊಂಡ್ರಿಯಾ? ಅಣ್ಣಪ್ಪನವ್ರೆ, ನಮಗೂ ಮಾನ ಮರ್ಯಾದೆ ಅನ್ನೋದು ಅದ. ಮೀಟು ನಂಗೂ ಅದೇ. ಈಗ ಏನಾಯ್ತು ಅಂತ ನೀವೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದೀರಾ? ಇನ್ನು ಯಾನ್ ಮಾಡ್ಬೇಕು ಮಧುರ ಅವ್ರೆ? ಅಣ್ಣಪ್ಪನವ್ರು ನಿಮ್ಗೆ ಮೋಸ ಮಾಡಾರ. ರೀ ಗೌಡ್ರೆ, ಏನ್ರಿ ಹೇಳ್ತಿದ್ದೀರಾ? ನಾನು ಯಾಕ್ರಿ ನನ್ನ ಹೆಂಡತಿಗೆ ಮೋಸ ಮಾಡ್ಲಿ? ಕೈಲಾಗ್ದಿರೋರಲ್ವಾ, ಅದಕ್ಕೆ ನನಗೂ ಅವ್ರಿಗೂ ಇಬ್ರಿಗೂ ಸೇರಿಸಿ ಮೋಸ ಮಾಡಿದಿರಿ. ಪಾರು, ಸ್ವಲ್ಪ ಬಿಡಿಸ್ ಹೇಳು. ಇನ್ಯೋನಾಗ್ಬೇಕು ಮಧುರ ಅವ್ರೆ? ಪಾಪ ನೀವು ಅವ್ರಿಗೋಸ್ಕರ ಎಷ್ಟೆಲ್ಲ ಬದಲಾಗಿದ್ರಿ. ಆದ್ರೆ ಅವರು ಕೆಲಸ ಸಿಗದೆ ಇದ್ರು ಸಿಕ್ಕದೆ ಅಂತ ಸುಳ್ಳು ಹೇಳಿ ಮೋಸ ಮಾಡೋರೆ. ಪಾರವ್ರೆ, ಏನ್ ಹೇಳ್ತಿದ್ರಾ? ನಾನ್ಯಾಕೆ ಮೋಸ ಮಾಡ್ಲಿ? ಓಯ್ ಡಂಗರಾಜ, ಸಾಕ್ಷಿಗೆ ಅಂತ ನಾನಿದ್ದೇನೆ. ನೀವು ಆ ಕುಳ್ಳ ಪ್ರೇಮ್ ನೋಟಿಗೆ ಕೆಲಸ ಸಿಕ್ಕಿದ್ದೇನೆ ಅಂತ ಹೇಳಿ ಮಧುರ ಬಾಬಿಯನ್ನು ಮಂಗೆ ಮಾಡಿ ನಂಬಿಸಿದ ವಿಷಯವನ್ನ ಚರ್ಚೆ ಮಾಡ್ತಿರ್ಲಿಲ್ವಾ? ರೀ, ಇವ್ರು ಹೇಳ್ತಿರೋದು ನಿಜಾನಾ? ಅದು
ಅದು ಅದು ಓ ಹಣೆಯಪ್ಪನವ್ರಿ ಅದು ಇದು ಅಂತ ಹೊಸ ರಾಗ ಆಡಬೇಡಿ, ಇರೋದಿಟ್ಟನ್ನ ಒಪ್ಕೊಂಬಿಡಿ. ಸಾರಿ ಮಧು, ತಪ್ಪು ಮಾಡಿಬಿಟ್ಟೆ. ನನಗೆ ಯಾವ ಕೆಲಸನೂ ಸಿಕ್ಕಿಲ್ಲ. ರೀ ನಾನು ನಿಮ್ಗೋಸ್ಕರ ಇಷ್ಟೆಲ್ಲ ಬದಲಾದ್ರು ನನ್ನ ಹತ್ರನೇ ಸುಳ್ಳು ಹೇಳಿದ್ರ? ಇನ್ಮೇಲೆ ನಾನು ನಿಮ್ ಜೊತೆ ಇರಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ. ಮಧು ಮಧು ನೋ! ಮಧು ಮಧು ನನ್ನ ಬಿಟ್ಟು ಹೋಗ್ಬೇಡ, ಮಧು ನನ್ನ ಬಿಟ್ಟು ಹೋಗ್ಬೇಡ. ಏನಾಯ್ತು? ಯಾಕೆ ಹೀಗೆ ಕೂಕೋತಿದ್ದೀರಾ? ನಾನು ಎಲ್ಲಿಗೆ ಹೋಗ್ಲಿ? ನಾನು ಇಷ್ಟೊತ್ತು ಕಂಡಿದ್ ಕನ್ಸ? ಈ ರೀತಿ ಕಿರ್ಚ್ಕೊಳ್ಳೋ ತರ ಯಾವ ಕನ್ಸ್ಕೊಂಡ್ರು? ಅದು ನಾನು ನೀನು ತಿಂಡಿ ವಿಷಯಕ್ಕೆ ಜಗಳ ಮಾಡ್ತಾ ಇದ್ವಿ. ಅಲ್ಲಿಗೆ ಪಾರು ಅವ್ರು ಬಂದು ನಿನಗೆ ಚೆನ್ನಾಗಿ ಬೈದ್ಬಿಟ್ರು. ಅವ್ರು ಬೈದ್ರು ಅಂತ ನೀನು ಸಂಪೂರ್ಣ ಬದಲಾಗಿ ಮನೆ ಎಲ್ಲ ಕೆಲಸನೂ ನೀನೇ ಮಾಡ್ತಿದ್ದೆ. ಪಾರು ಹೇಳಿದ್ಲಂತ ನಾನ್ ಬದ್ಲಾಗಿ ಮನೆ ಕೆಲಸ ಎಲ್ಲ ಮಾಡ್ತಿದ್ನ? ವಾಟ್ ಅ ಸ್ಟುಪಿಡ್ ಜೋಕ್. ಅಷ್ಟೇ ಅಲ್ಲ ಮಧು, ನೀನ್ ನನ್ನ ಪಾದ ಪೂಜೆನೂ ಮಾಡಿದ್ದೆ. ನಾನು ಕೆಲಸ ಸಿಕ್ಕಿದೆ ಅಂತ ನಿನ್ನ ಹತ್ರ ಸುಳ್ಳು ಹೇಳಿದ್ದೆ. ಅದು ಸುಳ್ಳು ಅಂತ ನೀನು ಗೊತ್ತಾಗಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹತ್ಕೊಂಡು ಓಡ್ಬಿಟ್ಟೆ. ಜಾನಿ, ಕನ್ಸ್ ಕಾಣಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಪಾರು ಅಲ್ಲ, ಪರಮಾತ್ಮ ಬಂದ್ ಹೇಳಿದ್ರು ನಾನ್ ಚೇಂಜ್ ಆಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಮಿಂದ ನಂಗೆ ಏನಾದ್ರೂ ಬೇಜಾರಾದ್ರೆ ನಾನ್ ಮನೆ ಬಿಟ್ಟು ಹೋಗಲ್ಲ. ನಿಮ್ನ ಮನೆಯಿಂದ ಆಚೆ ಹಾಕ್ತೀನಿ.